ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೋನಿಶಾಸ್ ಕಿಚನ್. ಇವತ್ತಿನ ರೆಸಿಪಿ ನುಗ್ಗೆಕಾಯಿ ಹಾಕಿ ಮಾಡಿರುವಂತಹ ಸಾಂಬಾರು. ಮದುವೆ ಮನೆಯಲ್ಲಿ ಹೇಗೆ ಮಾಡ್ತಾರೋ ಅದೇ ಥರನೇ ಮಾಡಿ ತೋರಿಸ್ತಾ ಇದ್ದೀನಿ. ಈ ಸಾಂಬಾರು ಅಂತೂ ಎಲ್ಲರಿಗೂ ತುಂಬ ಇಷ್ಟ. ಬಿಸಿ ಅನ್ನ ಜೊತೆಗೆ ತುಪ್ಪ ಮತ್ತು ಸಾಂಬಾರು ಊಟ ಮಾಡ್ತಾಯಿದ್ರೆ ಎಲ್ಲರೂ ಎರಡೆರಡು ಸಲ ಅನ್ನ ಹಾಕ್ಸ್ಕೊಂಡು ಊಟ ಮಾಡ್ತಾರೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ನಾನು ಒಂದು ಕುಕ್ಕರ್ ತೊಗೊತಾ ಇದ್ದೀನಿ. ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ತೊಗರಿಬೇಳೆ, 1/4 ಕಪ್ಪಷ್ಟು ಹೆಸರುಬೇಳೆ ಹಾಕ್ತಾಯಿದ್ದೀನಿ. ಇದೆರಡು ಮೆತ್ತಗೆ ಬೇಯಿಸ್ಕೊಳ್ಬೇಕು. ಫಸ್ಟು ನಾನು ಸಪ್ರೇಟ್ ಬೇಯಿಸ್ಕೊತಾ ಇದ್ದೀನಿ ಬೇಳೆನ. ನೆಕ್ಸ್ಟ್ ಇನ್ನೊಂದು ಪಾತ್ರೆಗೆ 2 ಸ್ಪೂನಷ್ಟು ಎಣ್ಣೆ, 1 ಸ್ಪೂನಷ್ಟು ಸಾಸಿವೆ, ಕರಿಬೇವು, ಮತ್ತು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ. 2 ಈರುಳ್ಳಿ ದೊಡ್ಡ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಮತ್ತು 2 ಟೊಮೆಟೊ ಹಾಕ್ತಾಯಿದ್ದೀನಿ. 1 ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಮತ್ತು ಟೊಮೆಟೊನ. ನೆಕ್ಸ್ಟ್ ಇಲ್ಲಿ 4ರಿಂದ 5 ನುಗ್ಗೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಒಂದು ಆಲೂಗಡ್ಡೆ, ಅದನ್ನು ಮೀಡಿಯಮ್ ಪೀಸಲ್ಲಿ ಕಟ್ ಮಾಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ನಾನು ಸೊಪ್ಪನ್ನು ಸಹ ಹಾಕ್ತಾಯಿದ್ದೀನಿ. ಅಂದರೆ ದಂಟಿನ ಸೊಪ್ಪು, ಎಳರ್ಬೆ ಸೊಪ್ಪು ಅಂತಾರಲ್ಲ ಅದು. ನೀವು ಬೇಕಂದರೆ ಹಾಕ್ಕೊಬೋದು, ಆಪ್ಷನಲ್ ಅದು. ನಾನು ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಸೊಪ್ಪು ಹಾಕೋದ್ರಿಂದ ಸಾಂಬಾರು ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನೆಕ್ಸ್ಟ್ ಒಂದು ಪ್ಲೇಟ್ ಮುಚ್ಚಿ ಇದನ್ನು ಕುದಿಯೋಕ್ಕೆ ಬಿಡಬೇಕು. ನುಗ್ಗೆಕಾಯಿ ಬೇಯಿದ್ರೆ ಬೇಗ ಬೇಯುತ್ತೆ ನುಗ್ಗೆಕಾಯಿ, ಆಲೂಗಡ್ಡೆ ಸ್ವಲ್ಪ ಲೇಟ್ ಆಗುತ್ತೆ. ನೆಕ್ಸ್ಟ್ ಮಸಾಲ ಪೌಡರ್ಗೆ ಅರ್ಧ ಸ್ಪೂನಷ್ಟು ಮೆಂತ್ಯಕಾಳು, 1 ಸ್ಪೂನಷ್ಟು ಉದ್ದಿನಬೇಳೆ, 1 ಸ್ಪೂನಷ್ಟು ಕಡಲೆಬೇಳೆ, ಮತ್ತು 3ರಿಂದ 4 ಸ್ಪೂನಷ್ಟು ಕೊತ್ತಂಬರಿ ಬೀಜ, 1 ಸ್ಪೂನಷ್ಟು ಜೀರಿಗೆ. ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು ಇದನ್ನು. ನೆಕ್ಸ್ಟು ಒಣಮೆಣಸಿನಕಾಯಿ 5ರಿಂದ 6, ಒಂದು ಸ್ವಲ್ಪ ಕರಿಬೇವು. ಇದು ಸಾಂಬಾರು ಪೌಡರ್. ಇದು ನೋಡಿ, ಇದನ್ನು ಹಂಗೆ ಡ್ರೈ ಮಾತ್ರ ಪೌಡರ್ ಮಾಡ್ಕೊಬೇಕು, ನೀರು ಹಾಕೋಗಿಲ್ಲ. ನೋಡಿ, ಇದು ರೆಡಿ ಆಯಿತು ಪೌಡರ್. ನೆಕ್ಸ್ಟ್ ನೋಡಿ, ಇದು ಕುದಿ ಬರ್ತಾಯಿದೆ, ಆಲೂಗಡ್ಡೆ ಎಲ್ಲ ಬೆಂದಿದೆ. ನೋಡಿ, ಇಲ್ಲಿ ನಾನು ಬೇಯಿಸ್ಕೊಂಡಿರ್ತೀವಲ್ಲ ತೊಗರಿಬೇಳೆ ಮತ್ತು ಹೆಸರುಬೇಳೆನ, ಅದನ್ನು ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಕಿ 1 ನಿಮಿಷ ಅದನ್ನು ಕುದಿಯೋಕ್ಕೆ ಬಿಡಬೇಕು. ನೆಕ್ಸ್ಟ್ ಸಾಂಬಾರು ಪೌಡರ್ ಏನು ನಾವು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದು ನಿಮಗೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ. ನಾನಿಲ್ಲಿ 3 ಸ್ಪೂನಷ್ಟು ಅದನ್ನು ಹಾಕಿದ್ದೀನಿ ಸಾಂಬಾರು ಪೌಡರ್ನ. ನೋಡಿ, ರೆಡಿ ಆಯಿತು ನುಗ್ಗೆಕಾಯಿ ಸಾಂಬಾರು. ಮದುವೆ ಮನೇಲಿ ಇದೇ ಥರನೇ ಮಾಡೋದು. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ಎಲ್ಲರೂ. ಪ್ಲೀಸ್ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ.